ಹೆಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡ್ತಾ ಇರುವ ಮೇನ್ ಇಂಟೆನ್ಷನ್ ಏನ್ ಹೇಳಿದ್ದು, ನನ್ನ ಬೆಸ್ಟ್ ಫ್ರೆಂಡ್ ನ ಬರ್ತ್ಡೇ. ಸೊ ಅವಳಿಗೋಸ್ಕರ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಆಲ್ರೆಡಿ ವಾರ್ನಿಂಗ್ ಮಾಡಿದ್ದಾಳೆ ನನಗೆ ಯಾವ್ದು ಗಿಫ್ಟ್ ತಗೊಳ್ಬಾರ್ದು, ಏನು ಖರ್ಚು ಮಾಡಬಾರ್ದು ಅಂತ. ಬಟ್ ನಾನು ಅವಳು ವಾರ್ನಿಂಗ್ ಎಲ್ಲ ಹೆದರ್ಕೊಳ್ಳುದಿಲ್ಲ. ಸೊ ಇವತ್ತು ಡೇ ಫಸ್ಟ್, ಅಂದ್ರೆ ಡೇ 1. ಇವತ್ತು ನಾನು ಅವಳ ಡ್ರೆಸ್ ಎಲ್ಲ ತಗೊಳ್ಳಿಕ್ಕಿದ್ದೆ, ಗಿಫ್ಟ್ ಎಲ್ಲ ಶಾಪಿಂಗ್ ಮಾಡ್ಲಿಕ್ಕಿದೆ. ಸೊ ಇವತ್ತು ಫಸ್ಟ್ ಡೇ. ವಿಷಯ ಏನ್ ಹೇಳಿದ್ರೆ, ನಿನ್ನೆ ನಾನು ಅಮ್ಮನಿಗೆ ಚಪ್ಪಲ್ ತಗೊಳ್ಬೇಕಂತ ಶೂ ಬಜಾರಿಗೆ ಹೋಗಿದ್ದೆ ಉಡುಪಿಯಲ್ಲಿ. ಅದು ನಂಗೆ ಚಾಯ್ಸ್ ಆಗ್ತಾ ಇರ್ಲಿಲ್ಲ. ಸೊ ಅವಳಿಗೆ ಫೋನ್ ಮಾಡಿ ಕರೆದಿದ್ದೆ. ಅವಳು ಆನ್ ದ ವೇ ಇರುವಾಗ ನಾನು ಅಲ್ಲೊಂದು ಶೂ ನೋಡಿದ್ದೇನೆ, ಅದು ತುಂಬಾ ಚಂದ ಇತ್ತು, ನಂಗೆ ಇಷ್ಟ ಆಯ್ತು. ಬ್ಲಾಕ್ ಕಲರ್ ಅದು ಸ್ವಲ್ಪ ಸ್ಟೋನ್ ಬಂದು, ನಾನು ನಿಮಗೆ ತೋರಿಸ್ತೇನೆ ಲಾಸ್ಟ್ ವಿಡಿಯೋದಲ್ಲಿ. ನಿಮಿಷ. ಸೊ ಏನಂದ್ರೆ, ನಾನು ಅಲ್ಲಿ ಶಾಪ್ ಕೀಪರ್ ಹತ್ರ ಆಲ್ರೆಡಿ ಹೇಳಿದ್ದೆ, ಒಂದ್ 2 ಸೈಜ್ ಅದು ಶೂಸ್ ತೆಗ್ದಿಡಿ, ಅವಳು ಬಂದ್ಮೇಲೆ ಸುಮ್ನೆ ಜಸ್ಟ್ ಹೀಗೆ ನನ್ಗೆ ತೋರಿಸಿದಾಗೆ ಮಾಡಿ ಶೂ. ಸೊ ಆವಾಗ ಅವಳ ಹತ್ರ ನಾನು ಹಾಕ್ಲಿಕ್ಕೆ ಹೇಳ್ತೇನೆ, ಆಗ ಚಪ್ಪಲದ್ದು ಸೈಜ್ ಗೊತ್ತಾಗ್ತದಲ್ಲ ಅದಕ್ಕೋಸ್ಕರ. ಸೊ ಅವಳು ಸಹ ಮಂಗಾದ್ಲು. ಆಮೇಲೆ ಈಗ ಅದು ಚಾಯ್ಸ್ ಮಾಡಿಟ್ಟು ಬಂದಿದ್ದೇನೆ, ಇವತ್ತು ಹೋಗಿ ಅದನ್ನ ತಗೊಳ್ಬೇಕು. ಸೊ ಇವತ್ತು ಡೇ 1 ಶಾಪಿಂಗ್ ಮಾಡುದು. ಒಂದು ಡ್ರೆಸ್ ಶಾಪಿಂಗ್ ಮಾಡ್ತೇನೆ, ಮತ್ತೆ ಶೂಸ್ ಸಹ ತಗೊಳ್ತೇನೆ. ಬನ್ನಿ ಮಿತ್ರರೇ, ನನ್ನ ಬೆಸ್ಟ್ ಫ್ರೆಂಡ್ ನ ಬರ್ತ್ಡೇಗೆ ಗಿಫ್ಟ್ ಶಾಪಿಂಗ್ ಮಾಡುವವರೆಗೂ ನೀವು ನನ್ನ ಜೊತೆ ಸ್ಟೇ ಟ್ಯೂನ್ಡ್ ಆಗಿರ್ಬೇಕು. ಮಿತ್ರರೇ, ನಾನು ಟ್ರೆಂಡ್ಸಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಬಂದೆ. ಶಾಪಿಂಗ್ ಮಾಡ್ಲಿಕ್ಕೆ ಬರುವಾಗ ಇಲ್ಲಿಂದಲೇ ಎಲ್ಲ ಬಟ್ಟೆ ತಕೊಂಡು ಹೋಗ್ತೇನೆ, ಶಾಪಿಂಗ್ ಇವತ್ತೇ ಆಗ್ತದೆ ಅಂತ ಡಿಸೈಡ್ ಮಾಡ್ಕೊಂಡು ಬಂದೆ. ಬಟ್ ನೋ, XS ಸೈಜ್ ಬೇಕಿದ್ದದು. ಎಷ್ಟು ಹುಡುಕಿದ್ರು ಬಟ್ಟೆ ಸಿಕ್ಲೇ ಇಲ್ಲ ಮಿತ್ರರೇ. ನಂಗೆ ಸೈಜೇ ಸಿಕ್ತಿಲ್ಲ ನನಗೆ. ಇಲ್ಲಿಂದ ನನಗೆ ಮಂಡೆ ಬೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಯಿತು ಮಿತ್ರರೇ. ಆದರೂ ಕೂಡ ಪುನೊಮ್ಮೆ ಲಾಸ್ಟ್ ಟ್ರೈ ಮಾಡುವಂತ ಹೋಪ್ ಬಿಡದೆ ಪುನಃ ನಾನು ಎಲ್ಲ ಕಡೆಯಲ್ಲಿ ಟಾಪ್ ಸೆಕ್ಷನಲ್ಲಿ ಹೋಗಿ XS ಸೈಜ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಹುಡುಕಿದ್ದೇನೆ ಅಂದರೆ, ಅವರ ಅಂಗಡಿಯಲ್ಲಿದ್ದ ಮುಲ್ಲೆದು ಬಟ್ಟೆಯನ್ನೆಲ್ಲ ಹಾಕಿ ತೆಗೆದಾಕಿ ಹುಡುಕಿದ್ದೇನೆ. ಆದರೆ ಸಹ ನನಗೆ ಬಟ್ಟೆ ಸಿಗಲಿಲ್ಲ ಅಂತ ಡೈರೆಕ್ಟ್ ಸೀದಾ ಎಕ್ಸಿಟ್ ತಕೊಂಡು ಬಂದೆ ಅಲ್ಲಿಂದ. ಫ್ರೆಂಡ್ಸ್ ಅಲ್ಲಿ ನನ್ಗೆ ಯಾವುದೇ ಕಲೆಕ್ಷನ್ ಇಷ್ಟ ಆಗ್ಲಿಲ್ಲ. ಸೊ ಈಗ ಮಾಂಡವಿಯಲ್ಲಿರೋ ಮ್ಯಾಕ್ಸ್ ಇಲ್ಲ ಅಂದ್ರೆ ಸ್ಪಾರ್ ಏನೋ ಇದೆ ಅಲ್ವಾ, ಅದಕ್ಕೆ ಹೋಗಿ ನೋಡುವ. ಈಗ ನಾನು ಕಲ್ಸಂಕದಲ್ಲಿರುವ ಮಾಂಡವಿಗೆ ಬಂದು ರಾಣಿ ತರ ಎಂಟ್ರಿ ತಕೊಂಡೆ. ಲೆಟ್ಸ್ ಗೋ ಟು ಮ್ಯಾಕ್ಸ್. ಬಲಗಲಿ ಮ್ಯಾಕ್ಸ್ ಒಳಗಡೆ ಹೋದೆ ಮಿತ್ರರೇ, ಒಂದು ಹೋಪ್ ಅಲ್ಲಿ. ಅಷ್ಟೊತ್ತಿಗಾಗಲೇ ಈ ಸ್ಟೆಪ್ ಸಿಕ್ತು ನನಗೆ. ಈ ಬಂಡಿಯಲ್ಲಿ ಹೋಗುದಂದ್ರೆ ನನಗೆ ಜೋರ ಹೆದರಿಕೆ. ಈ ಬಟ್ಟೆ ನೋಡುವಾಗ ನನ್ನ ಹಿಂದೆ ಯಾರು ಸಹ ಬರ್ಬಾರ್ದು, ನಮ್ಗೆ ಇರಿಟೇಷನ್ ಆಗ್ತದೆ ಮಿತ್ರರೇ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹಿಂದೆಯಿಂದ ಬರ್ಲಿಕ್ಕೆ ನೋಡಿ. ನನ್ನ ಸೆಲೆಕ್ಷನೇ ಸರಿ ಇಲ್ವಾ ಅಥವಾ ಎಲ್ಲಿ ಕೂಡ ಕಲೆಕ್ಷನ್ ಇಲ್ವಾ, ನನಗೆ ಒಂದು ಸಹ ಅರ್ಥ ಆಗ್ತಿರ್ಲಿಲ್ಲ. ನನಗೆ ಇಷ್ಟ ಆಗುವ ಬಟ್ಟೆ ಯಾವುದು ಸಹ ಸೈಜ್ ಸಿಗ್ತಾ ಇರಲಿಲ್ಲ, ಅಥವಾ ಸೈಜ್ ಇದ್ರೆ ಕಲೆಕ್ಷನ್ ಒಳ್ಳೆ ಇರ್ತಾ ಇರಲಿಲ್ಲ. ಸೊ ಅಲ್ಲಿಂದ ನಾನು ಸೀದಾ ಲೈಫ್ ಸ್ಟೈಲಿಗೆ ಹೋದೆ ಮಿತ್ರರೇ. ಇಲ್ಲಿ ಕೂಡ ನಾನು ಟೈಮ್ ವೇಸ್ಟ್ ಮಾಡುವಾಗೆ ಕಾಣ್ತಾ ಇದೆ ಮಿತ್ರರೇ, ಯಾಕಂದ್ರೆ ಇಲ್ಲಿ ಕೂಡ ಸೈಜ್ ಕಾಣ್ತಾ ಇಲ್ಲ. ಹೊರಗೆ ಸುನೀತಾ, ನೆಕ್ಸ್ಟ್ ಟೈಮ್ ಇಂದ ಪ್ಲೀಸ್ ಸುನೀತಾ. ಸೊ ಮಿತ್ರರೇ, ನಾನು ಇಲ್ಲಿಂದ ಕೂಡ ಎಕ್ಸಿಟ್ ತಗೊಳ್ತಾ ಇದ್ದೇನೆ. ಇವಾಗ ಎಲ್ಲಿ ಹೋಗುದು? ನೆಕ್ಸ್ಟ್ ಪಾರ್ಕ್ ಹೋಗುವ. ಲೆಟ್ಸ್ ಗೋ. ಐ ಹೋಪ್ ಇಲ್ಲಿ ನಂಗೆ ಶಾಪಿಂಗ್ ಆಗ್ಲಿ. ಈ CC ಬೈಗೆ ಬಂದಿದ್ದೇನೆ ನಾನೀಗ. ಸೈಜ್ ಸಿಕ್ಬೇಕಲ್ಲ ಮೇಡಮ್. ಟಾಪ್ ಅಲ್ಲಿ XS ಸೈಜ್ ಇದೆಯಾ? ಇಲ್ಲಿ ಕೂಡ ಸೈಜ್ ಇಲ್ಲ ಮಾಡಿದ್ರೆ. XL XS ಸೈಜಿಗೆ ಎಲ್ಲಿ ಹೋಗಿ ಹುಡ್ಕೋದು ನಾನು? ಇಷ್ಟು ಬಟ್ಟೆ ಇದೆ, ಇವಳದೊಂದು ಬಟ್ಟೆ ಸೈಜೇ ಇಲ್ಲ. ಸೈಜ್ ಇಲ್ಲ ಮೇಡಮ್ XS. 3 ಕಡೆ ಹೋಯ್ತು, ಇಲ್ಲಿ ಕೂಡ ಶಾಪಿಂಗ್ ಆಗ್ಲಿಲ್ಲ ಮಿತ್ರರೇ. ಸೊ ಲೆಟ್ಸ್ ಗೋ, ಇನ್ನೊಂದ್ ಕಡೆ ಹೋಗುವ. ಫೀಲಿಂಗ್ ಲೈಕ್ ಅ ಕ್ವೀನ್. ಓಕೆ, R&B ಇದೆ, ಇಲ್ಲಿಗೆ ಹೋಗುವ. ಇಲ್ಲಿ ಕೂಡ ಹೇಳ್ತಾ ಇದಾರೆ XS ಸೈಜ್ ಇಲ್ಲ ಅಂತ. ಸುನೀತಾ ಉಚಿತರ ಅಲ್ಲಿ ಅಲಿದಾಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಮಾಲ್ ಅಲ್ಲಿ ಸುನೀತನಿಗೆ ಡ್ರೆಸ್ಸೇ ಸಿಕ್ಲಿಲ್ಲ ಅಂದ್ರೆ ಚೆಕ್ ಎಂತದ ಸುನೀತಾ? ಬಂದ ಹಾಗೆ ಎಕ್ಸಿಟ್ ತಕೊಂಡು ಹೋಗ್ತಾ ಇದ್ದೇನೆ ಈಗ ನೋಡಿ. ನಂಗೆ ಮಾಂಡವಿಯಲ್ಲಿ ಸಹ ಶಾಪಿಂಗ್ ಆಗ್ಲಿಲ್ಲ, ಟ್ರೆಂಡ್ಸ್ ಅಲ್ಲಿ ಸಹ ಶಾಪಿಂಗ್ ಆಗ್ಲಿಲ್ಲ. ಸೊ ಈಗ ಎಲ್ಲಾದ್ರೂ ಲೋಕಲ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ. ಸೊ ಮಿತ್ರರೇ, ನಿನ್ನೆ ನಾನು ಶೂ ಸೆಲೆಕ್ಟ್ ಮಾಡಿಟ್ಟು ಬಂದಿದ್ದೆ ಅಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗಿ ಶೂ ತಕೊಂಡ್ ಬರ್ತೇನೆ. ನಂಗೆ ಯಾವತ್ತು ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಅಂತ ಆಗುತ್ತೆ ಆಲ್ಮೋಸ್ಟ್, ಬಟ್ ಈ ಸಲ ಆಗ್ಲಿಲ್ಲ. ಹಾಗೆ ನೋಡುವ. ಲೆಟ್ಸ್ ಟ್ರೈ. ಸ್ಟೇ ಟ್ಯೂನ್ಡ್ ವಿತ್ ಮೀ. ಸಣ್ಣ ಶಾಪ್ ಬಂದಿದೆ, ಇಲ್ಲಿಗೆ ಬಂದಿದ್ದೇವೆ ಮಿತ್ರರೇ. ಇಲ್ಲಿ ಕೂಡ ಇದ್ದ ಬದ್ದ ಬಟ್ಟೆಗಳನ್ನೆಲ್ಲ ಕಬಳಿಸಿ ಲಾಸ್ಟಿಗೆ ಒಂದು ಬಟ್ಟೆ ಸಿಕ್ತು. ಫೈನಲಿ ಮಿತ್ರರೇ, ಫೈನಲಿ ಸೈಜ್ ಸಿಕ್ತು. ಬಟ್ ಡ್ರೆಸ್ ಅಷ್ಟೊಂದು ನನ್ಗೆ ಇಷ್ಟ ಆಗ್ಲಿಲ್ಲ.
ಬಟ್ ಇನ್ನೂ ಸಹ ಶಾಪಿಂಗ್ ಮಾಡ್ಲಿಕ್ಕೆ ಇದೆ ನಂಗೆ. ಇವತ್ತು ಟೈಮ್ ಕೂಡ ಆಯ್ತು. ಸೊ ಹಾಗಾಗಿ ನಾನು ಸೋಮವಾರ ಪುನಃ ಶಾಪಿಂಗ್ ಮಾಡ್ತೇನೆ. ಈಗ ಒಂದು ಬಟ್ಟೆ ತಕೊ ಬಂದಿದ್ದೇನೆ, ನಾನು ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೇನೆ ಹೇಗಿದೆ ಅಂತ. ಸ್ಟೇ ಟ್ಯೂನ್. ಸೊ ಮಿತ್ರರೇ, 4 ಕಡೆ ನಾನು ಕೆಟ್ಟಿಸಾಗಿ ಬಂದಿದ್ದೇನೆ. ಇವಳ ಬಟ್ಟೆದು ನನಗೆ ಸೈ ಸಿಕ್ಲಿಲ್ಲ. ಅಬ್ಬಾ, ನಂಗೆ ಸಾಕಾಗಿ ಹೋಯ್ತು. ಇವತ್ತಿಗೆ ಇಷ್ಟಿರ್ಲಿ, ನಾನು ನಾಳೆ ಪುನಃ ಶಾಪಿಂಗ್ ಮಾಡ್ತೇನೆ. ನಾನು ತಕೊಂಡ್ಬಂದ ಬಟ್ಟೆ ತೋರಿಸ್ತೇನೆ, ಮತ್ತೆ ನಾನು ಶೂ ಕೂಡ ತಕೊಂಡ್ಬಂದಿದ್ದೇನೆ, ಅದನ್ನ ಸಹ ನಿಮ್ಗೆ ತೋರಿಸ್ತೇನೆ. ಅಷ್ಟು ಚಂದ ಇಲ್ಲ, ಆದ್ರೆ ಸಹ ನಿಮ್ಗೆ ತೋರಿಸ್ತೇನೆ. ನೋಡಿ ಮಿತ್ರರೇ, ಅಮ್ಮ ಕರಿತಾ ಇದ್ದಾರೆ, ಬನ್ನಮ್ಮ. ವೀಡಿಯೋಸ ಮಾಡ್ಲಿಕ್ಕೆ ಬಿಡುದಿಲ್ಲ ನಂಗೆ. ಕೆಟ್ಟಿಸ್ ಅನ್ನೋ ವರ್ಡ್ ಇದೆ ಅಲ್ಲ, ಅದು ನನಗೆ ಚಂದ ಸೂಟ್ ಆಗ್ತದೆ. ಬಟ್ಟೆ ಚಂದ ಇದೆ ಅಲ್ಲ, ನೋಡಿ. ಇದೇ ಶೂ ಮಿತ್ರರೇ ನಾನು ಸುನೀತನಿಗೆ ಮಂಗ ಮಾಡಿ ತಕೊಂಡದ್ದು. ಈ ಶೂ ಜೊತೆ ಡೇ 1 ಮುಗಿಸುವ. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಡೇ 2. ಇವತ್ತು ಸೆಕೆಂಡ್ ಡೇ ಶಾಪಿಂಗ್ ಹೋಗೋದು. ಡೇ ಸೆಕೆಂಡ್ ಚಾಲೆಂಜ್ ಏನೂ ಇಲ್ಲ, ಇವತ್ತು 2ನೇ ದಿನ. ಮೊನ್ನೆ ಶನಿವಾರ ಹೋಗಿದ್ದೆ ಶಾಪಿಂಗಿಗೆ, ಆಮೇಲೆ ನಂಗೆ 2 ದಿನ ಹುಷಾರಿರ್ಲಿಲ್ಲ, ಹಾಗಾಗಿ ನನ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವಾಗ ಗೀತಾಂಜಲಿ ಹೋಗುವಂತ ಡಿಸೈಡ್ ಮಾಡಿದ್ದೇನೆ. ಲೆಟ್ಸ್ ಸಿ. ನಾ ಮೊನ್ನೆ ಸಹ ಲೇಟ್ ಆಗಿತ್ತು ಕೆಲಸ ಬಿಟ್ಟು ಹೋಗುವಾಗ. ಇವತ್ತು ಸಹ ಹಾಗೆ, ನಂಗೆ ಅಂದ್ರೆ ಈವ್ನಿಂಗ್ಗೆ ಟೈಮ್ ಇರೋದು ಶಾಪಿಂಗ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಈವ್ನಿಂಗ್ಗೆ ಹೋಗ್ಬೇಕಾಗ್ತದೆ. ಎಲ್ಲರೂ ಸಹ ನೋಡ್ತಾರೆ, ವೆರಿ ಎಂಬ್ಯಾರಸಿಂಗ್. ಈಗ ನಾನು ಗೀತಾಂಜಲಿಗೆ ಹೋಗ್ತಾ ಇದ್ದೇನೆ. ಸುನೀತಾ ತುಂಬಾ ಸಪರ ಇದ್ದಾಳೆ, ಹಾಗೆ ಅವಳಿಗೆ ಶಾಪಿಂಗ್ ಮಾಡ್ಲಿಕ್ಕೆ ನಂಗೆ ನಾಲಿ ಮುಟ್ಟ ಬರ್ತಿದೆ. ಗೊತ್ತಾಯ್ತಾ ಮಿತ್ರರೇ? ಏನಿಲ್ಲ, ಜಾಸ್ತಿ ಏನಿಲ್ಲ, 2 ಟಾಪ್ ತಕೊಳ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಇವತ್ತು. ಸೊ ಇವತ್ತು ನಾನು ಎಡಗಾಲಿಟ್ಟು ಗೀತಾಂಜಲಿ ಒಳಗೆ ಬಸಕ್ಕಂತ ನುಗ್ಗಿದೆ. ಅಲ್ಲಿ ಟಾಪ್ ಸೆಕ್ಷನ್ಗೆ ಹೋಗಿ ಇದ್ದ ಬದ್ದ ಡ್ರೆಸ್ಗಳನ್ನೆಲ್ಲ ಪುನಃ ಜನ್ಮ ಜಾಲಾಡಿ ಹುಡುಕಿದೆ ಮಿತ್ರರೇ. ಇವತ್ತು ಸಹ ಬಟ್ಟೆ ಸಿಗ್ಲಿಲ್ಲ ಅಂದ್ರೆ ಕೊಂದೆ ಆಗ್ತೇನೆ ನಾನು ಸುನೀತನಿಗೆ, ಗ್ಯಾರಂಟಿ. ಫೈನಲಿ ಮಿತ್ರರೇ, ನನ್ನ ಮುಖದಲ್ಲಿ ಚಕ ಹೊಳಪು ಬಂದಿದೆ. ಯಾಕಂದ್ರೆ ನನ್ನ ಶಾಪಿಂಗ್ ಆಯ್ತು. ನೋಡಿ, 5 ಬಟ್ಟೆ ತಗೊಂಡಿದ್ದೇನೆ. ಪರ್ಪಲ್, ಗ್ರೀನ್, ಪಿಂಕ್ ಕಲರ್, ರೆಡ್ ಮತ್ತೆ ಚಾಕ್ಲೇಟ್ ಕಲರ್. ಫೈನಲಿ ಮಿತ್ರರೇ, ಶಾಪಿಂಗ್ ಆಗಿ ಹೋಗ್ತಾ ಇದ್ದೀನಿ ಈಗ ಮನೆಗೆ. ಹಲೋ ಮಿತ್ರರೇ, ಡೇ 2 ಇವಾಗ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿದೆ. ಇನ್ನು ನನ್ಗೆ ಮೈಂಡ್ ಅಲ್ಲಿ ಏನಂದ್ರೆ, ಅವಳಿಗೆ ಡ್ರಾಯಿಂಗ್ ಮಾಡೋದೆಲ್ಲ ತುಂಬಾ ಇಷ್ಟ ಸುನೀತನಿಗೆ. ಸೊ ಹಾಗಾಗಿ ಡ್ರಾಯಿಂಗ್ ಕಿಟ್ ಕೊಡು ಅಂತ ಡಿಸೈಡ್ ಮಾಡಿದ್ದೇನೆ. ಮತ್ತೆ ಒಂದೇನಂದ್ರೆ ಲೆಟರ್, ಮೈನ್ ಇಂಪಾರ್ಟೆಂಟ್ ಆಗಿ ಲೆಟರ್. ನಾವೆಲ್ಲ 90s ಕಿಡ್ ಅಲ್ಲ, ಸೊ ನಮ್ಗೆ ಅದೆಲ್ಲ ಮೈಂಡ್ ಸೆಟ್ ಇಷ್ಟ. ಈ ಲೆಟರ್ ಎಲ್ಲ ಬರ್ದು ಗಿಫ್ಟ್ ಕೊಡೋದಂದ್ರೆ, ಮುಂಚೆ ಸಹ ಹಾಗೆ ಅಲ್ಲ, ಮುಂಚೆದ ಗಿಫ್ಟ್ ಎಲ್ಲ ಹಾಗೆ ಅಲ್ಲ, ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ನಾವಿನ್ನೂ ಸಹ ಅಪ್ಡೇಟ್ ಆಗ್ಲಿಲ್ಲ, ಅಪ್ಡೇಟ್ ಆಗುದಿಲ್ವೇನು ಯಾರಿಗೊತ್ತು. ಸೊ ಲೆಟರ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು, ಚಿಕ್ಕದಿಂದ ಇಲ್ಲಿವರೆಗೆ ಎಲ್ಲ ಅಪ್ ಅಂಡ್ ಡೌನ್ ಅಲ್ಲಿ ಸಹ ನನ್ನ ಲೈಫ್ ಅಲ್ಲಿ ಇದ್ಲು ಅವಳು. ಸೊ ಅದಕ್ಕೋಸ್ಕರ ನಮ್ದು ಚೈಲ್ಡ್ಹುಡ್ ಇಂದ ನಾವು ಇಲ್ಲಿವರೆಗೆ ಹೇಗಿದ್ವಿ, ಇನ್ನು ನೆಕ್ಸ್ಟ್ ಹೇಗಿರ್ತೇವೆ, ಫ್ಯೂಚರ್ ಅಲ್ಲಿ ಹೇಗಿರ್ತೇವೆ ಅನ್ನೋದೊಂದು ಜೆಮಿನಿಯಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಸಹ ಫುಲ್ ಕಲೆಕ್ಷನ್ ಆಗ್ಬೇಕು ಅದು. ಸೊ ಅದನ್ನ ಏನ್ ಮಾಡ್ತೇನೆ ಅಂದ್ರೆ, ಎಲ್ಲಾದ್ರೂ ಸೈಬರ್ಗೆ ಎಲ್ಲಾದ್ರೂ ಹೋಗಿ ಕಲರ್ ಪ್ರಿಂಟ್ ತೆಗ್ಸಿ ಅದನ್ನೊಂದು ಪೇಪರ್ ಇಲ್ಲ ಅಂದ್ರೆ ಏನಾದ್ರು ಬುಕ್ ಏನಾದ್ರು ಮಾಡ್ಬೇಕು, ಅದಕ್ಕೆ ಚಂದ ಮಾಡಿ ಸ್ಟಿಕ್ ಮಾಡಿ ಅದರ ಬಗ್ಗೆ ಸ್ವಲ್ಪ ನರೇಷನ್ ಎಲ್ಲ ಚಂದ ಮಾಡಿ ಸ್ಟೋರಿ ಎಲ್ಲ ಬರೀತೇನೆ. ಸೊ ಅವಳಿಗೆ ಇನ್ನು ಖುಷಿ ಆಗ್ಬೋದು ಅಂತ. ಅಬ್ಸಲ್ಯೂಟ್ಲಿ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಇಷ್ಟು ಗಿಫ್ಟ್ ಅಲ್ಲಿ ನಾನು ಕೊಡೋ ಲೆಟರ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ, ಅದು ಮಾತ್ರ 100%. ಸೊ ಇವತ್ತು ಡೇ 2 ಆಯ್ತು, ಇನ್ನು ಡೇ 3 ನಾಳೆ ಸಿಗೋಣ. ಅಲ್ಲಿವರೆಗೂ ನೀವು ಸ್ಟೇ ಟ್ಯೂನ್ ಆಗಿರಿ. ಓಕೆ ಮಿತ್ರರೇ, ನಾಳೆ ಸಿಗೋಣ. ಓಕೆ, ನಂಗೆ ಸಾಕಾಯ್ತು, ಬಚ್ಚಿ ಹೋಯ್ತು ನಂಗೆ. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಡೇ 3. ಇವತ್ತು 3ನೇ ದಿನ, ಸಾರಿ ವಾಟ್ ಎವರ್ ಇಟ್ ಇಸ್. ಇವತ್ತು 3ನೇ ದಿನ. ಇವತ್ತು ನಾನು ಸುನೀತನಿಗೆ ಡ್ರಾಯಿಂಗ್ ಕಿಟ್ ಮತ್ತೆ ಎಂತ ಹೇಳ್ತಾರೆ ಬ್ಯಾಗ್, ಡ್ರಾಯಿಂಗ್ ಕಿಟ್ ಮತ್ತೆ ಬ್ಯಾಗ್ ತಗೊಳ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ಸುನೀತನಿಗೆ ಡೌಟ್ ಬರಬಾರ್ದು, ನಾನು ಮತ್ತೆ ಸುನೀತ ಒಟ್ಟಿಗೆ ಬರುದು. ಅವಳು ಬೇರೆ ಕಡೆ ಕೆಲ್ಸಕ್ಕೆ, ನಾನು ಬೇರೆ ಕಡೆ ಕೆಲ್ಸಕ್ಕೆ, ಬಟ್ ಬಸ್ ಅಲ್ಲಿ ಒಟ್ಟಿಗೆ ಬರುದು ನಾವಿಬ್ರು ಸಹ. ಸೊ ನನ್ನ ಈ ಬ್ಯಾಗ್ ಅನ್ನು ನಾನು ಡುಮ್ಮ ಮಾಡಿಕೊಂಡು ಹೋದ್ರೆ ಸುನೀತನಿಗೆ ಡೌಟ್ ಆಗ್ತದೆ. ಅದಕ್ಕೆ ಆದಷ್ಟು ನಾನು ಬ್ಯಾಗ್ ಅನ್ನು ಡುಮ್ಮ ಮಾಡಿ ಜಿಂಜಿಸಿಕೊಂಡು ಹೋಗುದಿಲ್ಲ, ಸ್ವಲ್ಪ ಸ್ವಲ್ಪ ಏನಾದ್ರು ಇಟ್ಕೊಂಡು ಹೋಗ್ತೇನೆ. ಅವಳಿಗೆ ಡೌಟ್ ಆಗ್ತದೆ ಮತ್ತೆ ನಾನು ಇಂಥದ ಗಿಫ್ಟ್ ತಗೊಂಡ್ ಬರ್ತಾ ಇದ್ದೇನೆ. ಸುನೀತ ಬರೋಕ್ಕಿಂತ ಮುಂಚೆ ನಂದು ಡ್ರಾಯಿಂಗ್ ಕಿಟ್ ತಗೊಂಡಾಗ್ಬೇಕು, ಮತ್ತೆ ಒಂದು ಬ್ಯಾಗ್ ತಗೊಂಡಾಗ್ಬೇಕು. ನಂಗೆ 6:30 ನಂತರ ಬಿಡುದಲ್ಲ. ಸೊ ಹಾಗಾಗಿ ಅಲ್ಲಿವರೆಗೆ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಬನ್ನಿ ಹೋಗೋಣ, ಶಾಪಿಂಗ್ ಮಾಡೋಣ, ಡೇ 3 ಶಾಪಿಂಗ್. ಸೊ ಮಿತ್ರರೇ, ನಾನು ಬುಕ್ ಶಾಪಿಗೆ ಬಂದೆ. ಅಲ್ಲಿ ಶೆಕೆಯಲ್ಲಿ ಚಂಡಿ ಪುಂಡಿಯಾಗಿ ನಿಂತಿದ್ದೆ. ಆಮೇಲೆ ಅವ್ರ ಹತ್ರ ಡ್ರಾಯಿಂಗ್ ಕಿಟ್ ಮಾಡಿ ಕೊಡಲಿಕ್ಕೆ ಹೇಳಿದೆ. ಅವರು ಡ್ರಾಯಿಂಗ್ ಕಿಟ್ ಮಾಡಿ ಅದನ್ನೇ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಟ್ಟರು. ಮತ್ತು ಅಲ್ಲಿ ಪುನಃ ನಿಂತ್ಕೊಂಡು ಕಳ್ಳರ ಥರ ಪೋಸ್ ಮಾಡಿದೆ. ಆಮೇಲೆ ಸೀದಾ ನಾನು ನೈನಾ ಫ್ಯಾನ್ಸಿಗೆ ಹೋದೆ ಬ್ಯಾಗ್ ಕಲೆಕ್ಷನ್ ನೋಡಲಿಕ್ಕೆ. ಅಲ್ಲಿ ನನಗೆ ಒಂದು ಗ್ರೀನ್ ಮತ್ತು ಬ್ರೌನ್ ಕಲರ್ ಬ್ಯಾಗ್ ಸಿಕ್ತು. ಅದರಲ್ಲಿ ನಾನು ಬ್ರೌನ್ ಕಲರ್ ಬ್ಯಾಗನ್ನು ಸೀದಾ ಎತ್ಕೊಂಡು ಬಂದೆ ಮಿತ್ರರೇ. ಫೈನಲಿ ಮಿತ್ರರೇ, ನಾನೀಗ ಡ್ರಾಯಿಂಗ್ ಬುಕ್ ಅಲ್ಲೇ ಬಿಟ್ಟು ಬಂದಿದ್ದೇನೆ, ಯಾಕಂದ್ರೆ ನಾನು ಮತ್ತೆ ಅವಳು ಒಟ್ಟಿಗೆ ಬರುದಲ್ಲ, ಅವಳಿಗೆ ಡೌಟ್ ಆಗ್ಬಾರ್ದು ಅಂತ. ಸೊ ಇವಾಗ ನಾನು ಬ್ಯಾಗ್ ತಗೊಂಡ್ ಬಂದಿದ್ದೇನೆ. ಚಾಯ್ಸ್ ಮಾಡ್ಲಿಕ್ಕೆ ಅವಳ ತಂಗಿಗೆ ಕಾಲ್ ಮಾಡಿದ್ದೇನೆ, ನನಗೆ ಕನ್ಫ್ಯೂಸ್ ಆಯ್ತು ತುಂಬಾ. ಸೊ ಈಗ ಬ್ರೌನ್ ಕಲರ್ ಬ್ಯಾಗ್ ತಗೊಂಡ್ ಬಂದಿದ್ದೇನೆ. ಈಗ ಬರ್ಕೊಳ್ಳಿ ಸುಮಿತ, ಇದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ. ನೆಕ್ಸ್ಟ್ ಡೇ ಸಿಗ್ತೇನೆ. ಡೇ 3 ಕಂಪ್ಲೀಟ್ ಆಯ್ತು, ಡೇ 4 ಸಿಗ್ತೇನೆ. ಬಾಯ್. ಡೇ 3 ಡೇ 4 ಮಿತ್ರರೇ, ನಡುವಲ್ಲಿ ಸುನೀತಾ ಬಸ್ಸಿಂದ ಇಳಿದು ಹೋಗುವ ಒಂದು ವಿಡಿಯೋ ಸಹ ಸ್ಲೋ ಮೋಷನ್ ಅಲ್ಲಿ ಮಾಡಿದೆ ನೋಡಿ ಮಿತ್ರರೇ.
ಹಲೋ ಮಿತ್ರರೇ, ನಿದ್ದೆಯಿಂದ ಎದ್ದು ಬಂದ ಮುಖದಲ್ಲಿ ವೆಲ್ಕಮ್ ಬ್ಯಾಕ್ ಡೇ 4ಗೆ. ಇವತ್ತು ನಾನು ಪ್ರಿಂಟ್ ಎಲ್ಲ ತೆಗೆಸಲಿಕ್ಕೆ ಎಲ್ಲಿಗೆ ಹೋದೆ, ಸೈಬರಿಗೆ ಹೋಗಿ ಕಲರ್ ಪ್ರಿಂಟ್ ಎಲ್ಲ ತೆಗೆಸಿದ್ದೇನೆ ನೋಡಿ. ಪ್ರಿಂಟ್ ತೆಗ್ಸಿ ಆಯ್ತು, ಇನ್ನೇನಿದ್ರು ಅದನ್ನು ಚಂದ ಮಾಡಿ ಸ್ಟಿಕ್ ಮಾಡಿ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಬರಿಬೇಕು. ಸೊ ವೆಯ್ಟ್ ಮಾಡಿ ಅಲ್ಲಿವರೆಗೂ. ಓ ಮೈ ಗಾಡ್ ಮಿತ್ರರೇ, ನಾನಿಲ್ಲಿ ಚಂಡಿಕೋರಿ ಥರ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನಿವತ್ತು ಸುನೀತಾನನ್ನು ಮೀಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಸುನೀತಾ ನಾನು ಬರೋ ಬಸ್ಸಲ್ಲೇ ಬರ್ತೆ ಅಂತ ಹೇಳಿದ್ಲು. ಅದಕ್ಕೆ ರಪಕ ಡ್ರಾಯಿಂಗ್ ಬುಕ್ಕನ್ನೆಲ್ಲ ಬ್ಯಾಗ್ ಒಳಗೆ ಹಾಕಿ ಅಡಗಿಸಿಟ್ಟು ಇನ್ನು ಅವಳು ಹೋಗುದನ್ನು ವೆಯ್ಟ್ ಮಾಡ್ತಾ ಇದ್ದೆ. ಮಿಸ್ ಮಿತ್ರರೇ, ನಾನು ಈಗ ಕೆಟ್ಟಿಸಾಗ್ತಾ ಇದ್ದೆ ನೋಡಿ. ನಾನು ಹಳ್ಳಿದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಹೋಗ್ತಾಳೆ ಬಸ್ಸಲ್ಲಿ. ಫುಲ್ ಸರ್ಪ್ರೈಸ್ ಇಡ್ಬೇಕು ಅಂತ ಅವಳಿಗೆ ಅಷ್ಟೇ. ಈಗ ಹೋಗ್ಲಿರ್ಬೇಕು, 6:47 ಬಸ್ ಇರುದು ಅವಳಿಗೆ. ಕೈಯಲ್ಲಿ ಡ್ರಾಯಿಂಗ್ ಬುಕ್ಕನ್ನು ಹಿಡ್ಕೊಂಡು ಸುನೀತಾನನ್ನು ಬೇರೆ ಬಸ್ಸಲ್ಲಿ ಓಡಿಸಿ, ನಾನು ಬೇರೆ ಬಸ್ಸಲ್ಲಿ ಹತ್ತಿ 4th ಡೇ ಶಾಪಿಂಗ್ ಇಲ್ಲಿಗೆ ಮುಗಿಸುವ. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್. ಇವತ್ತು ಡೇ 5. 4 ಡೇ ಅಷ್ಟೇನು ಶಾಪಿಂಗ್ ಆಗಲಿಲ್ಲ. ಇವತ್ತು 5th ಡೇ. ಇವತ್ತು ನಾನು ನಿಮಗೆ ಫೋಟೋ ಕಲೆಕ್ಷನ್ ಎಲ್ಲ ತೋರಿಸ್ಬೇಕು ಅಂತ ಇದ್ದೇನೆ. 1 ಸೆಕೆಂಡ್ ವೇಟ್. ನೋಡಿ, ಇದೆಲ್ಲ ಫೋಟೋ ಕಲೆಕ್ಷನ್ಸ್ನ ಮಾಡಿಟ್ಟದ್ದು. ಇದು ನಂದು ರಿಯಲ್ ಸ್ಕೂಲ್ ಫೋಟೋ. ಸೊ ಇದೆಲ್ಲ ನಮ್ದು, ನಾವು ಹೇಗೆಲ್ಲ ಲೈಫ್ ಸ್ಪೆಂಡ್ ಮಾಡಿದ್ದೇವೆ. ಇದು ನೋಡಿ, ಸುನೀತಾ ಮಿಡ್ಲಲ್ಲಿ ಸ್ಕೂಲ್ ಬಿಟ್ಟು ಹೋಗಿದ್ಲು, ಆವಾಗ ನಾನು ಈ ರೀತಿ ಬೇಜಾರಲ್ಲಿ ಕೂಗ್ತಾ ಇದ್ದೆ. ಇದು ನಾನು, ಇದು ಸುನೀತಾ. ಸೊ ಅವಳಿಲ್ಲದಾಗ ಕೂಗ್ತಾ ಇದ್ದೆ. ಸೊ ಇದೆ ಎಲ್ಲ, ಇಷ್ಟು ಫೋಟೋ ಕಲೆಕ್ಟ್ ಮಾಡಿಟ್ಟಿದ್ದೇನೆ. ಬನ್ನಿ ಮಿತ್ರರೇ, ಈಗ ಲೆಟರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡುವ. ಯೋಚನೆಯಲ್ಲಿ ಮಗ್ನಳಾದ ನಾನು ಬರಿತಾ ಇದ್ದೆ, ಲೆಟರನ್ನು ಬರಿತಾ ಇದ್ದೆ. ಬರಿತಾ ಇದ್ದೆ ಮಿತ್ರರೇ, ಬರಿತಾ ಇದ್ದೆ. ಇಡೀ ರಾತ್ರಿ ಲೆಟರ್ ಬರೆದು ಅರ್ಧ ಪೇಜ್ ಫುಲ್ ಮಾಡಿಟ್ಟಿದ್ದೇನೆ ಮಿತ್ರರೇ. ನೋಡಿ ನನ್ನ ಅವಸ್ಥೆ. ಈಗ ತುಂಬ ಸುಸ್ತಾಗಿದ್ದೇನೆ, ಗಂಟೆ 10 ಆಗ್ತಾ ಬಂದಿದೆ. ಬಟ್ ಸ್ಟಿಲ್ ಇನ್ನೂ ಸಹ ಇಮೇಜಸ್ ಇದೆ ಮಿತ್ರರೇ. ಅದನ್ನೆಲ್ಲ ಈಗ ಇವತ್ತು ಆಗ್ತದೆ ಇಲ್ವಾ. ಹೋಪ್ ಫಾರ್ ದ ಬೆಸ್ಟ್. ಮಿತ್ರರೇ, ನನಗೆ ನಾನು ಆಲ್ ದ ಬೆಸ್ಟ್ ಹೇಳಿ, ನಾನು ಕಲೆಕ್ಷನ್ ಮಾಡಿರುವ ಫೋಟೋಸನ್ನೆಲ್ಲ ಕಚ ಅಂತ ಕತ್ತರಿಯಲ್ಲಿ ಕಟ್ ಮಾಡಿ ಅದಕ್ಕೆ ಚಂದ ಮಾಡಿ ಸುಯಿಂಕ್ ಅಂತ ಗಮ್ ಹಾಕಿ ಅಂಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಿತ್ರರೇ. ನನಗೆ ಒಂದು ಕಡೆಯಿಂದ ಜೋರು ಶೆಕೆ ಆಗ್ತಾ ಇತ್ತು. ಫ್ಯಾನ್ ಹಾಕಿದರೆ ನನ್ನ ಲೆಟರೆಲ್ಲ ಹಾರಿ ಹೋಗ್ತದೆ ಅಂತ ಫ್ಯಾನ್ ಕೂಡ ಹಾಕಲಿಲ್ಲ. ರಾತ್ರಿ ಇಡೀ ಕುತ್ಕೊಂಡು ಚಂಡಿ ಪುಂಡಿಯಾಗಿ ಲೆಟರೆಲ್ಲ ಬರೆದು ಅದಕ್ಕೆ ಪುನಃ ಗಮ್ಮೆಲ್ಲ ಅಂಟಿಸಿದೆ ಮಿತ್ರರೇ. ಅಂಟಿಸಿದೆ. ಎಷ್ಟು ಗಮ್ ಅಂಟಿಸಿದ್ರು ಇನ್ನೂ ನಾನು ಫೋಟೋ ಕಲೆಕ್ಷನ್ ಮಾಡಿರೋ ಫೋಟೋಸ್ ನನಗೆ ಸಿಗ್ತಾನೆ ಇತ್ತು. ಏನಪ್ಪ ಅಂತ ಸುಸ್ತಾಗೋದೆ ಮಿತ್ರರೇ. ಲಾಸ್ಟಿಗೆ ನಾನು ಅಲಕ್ಕ 1 ಗಂಟೆ ಆಯಿತು ಮಿತ್ರ, ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ. ಇನ್ನೂ ಸಹ ಒಂದು 20 ಪಿಕ್ಚರ್ಸ್ ಇದೆ ಸ್ಟಿಕ್ ಮಾಡಲಿಕ್ಕೆ. ನಾನು ಟ್ರೈ ಮಾಡ್ತೇನೆ. ಐ ವಿಲ್ ಟ್ರೈ. ಮಿತ್ರರೇ, ಪುನಃ ಕುತ್ಕೊಂಡು ಸುಯಿಂಕ್ ಅಂತ ಗಮ್ ಅಂಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಟೆ ಎಷ್ಟಾಗಿತ್ತಂದರೆ ಹೊರಗಡೆ ಮೋಹಿನಿಯದ್ದು ಚೈಂಕ್ ಗೆಜ್ಜೆ ಸೌಂಡ್ ಕೂಡ ಕೇಳ್ತಾ ಇತ್ತು ಮಿತ್ರರೇ. ಸ್ವಲ್ಪ ಹೆದರಿಕೆ ಕೂಡ ಆಯಿತು, ಆದರೆ ಸಹ ಲೆಟರನ್ನು ಕಂಪ್ಲೀಟ್ ಮಾಡಿದೆ. ಸಾಕಾಯಿತು. ಡೇ 5 ಐ ಗೆಸ್, ಮರ್ತೋಗಿದೆ. ಡೇ 5 ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಆಗಿದೆ. ಹೊರಗಡೆ ನನ್ನ ಲೆಟರ್ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತೇನೆ. ನಾನು ಅಂದ್ಕೊಂಡಿದ್ದಷ್ಟು ಬೆಸ್ಟಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಜಾಸ್ತಿ ಗಟ್ಟಿ ಮಾತಾಡಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಎಲ್ಲ ಮಲಗಿದ್ದೇವೆ. ಸೊ ನನ್ನ ಮುಖ ನೋಡ್ಬೋದು ನೀವು. ನಿಮಗೆ ಬೇಕಾದರೆ ನಾನು ಗಂಟೆ ಸಹ ತೋರಿಸ್ತೇನೆ. ಎಷ್ಟಾಯಿತು ಗಂಟೆ? 1:43 ಆಯಿತು. ಇಟ್ಸ್ ಅಬ್ಸಲ್ಯೂಟ್ಲಿ 1:43. ಇಟ್ಸ್ ಗುಡ್ ಮಾರ್ನಿಂಗ್. ಓಕೆ, ನಾವು ನಾಳೆ ಸಿಗೋಣ. ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.